ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ಗರಿಗರಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಫುಲ್ ನೋಡಿ. ಮತ್ತು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಚಕ್ಲಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ ಫಸ್ಟು 1 ಗ್ಲಾಸಷ್ಟು ಹುರ್ಗಡ್ಲೆ ಬೇಕಾಗುತ್ತೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಮತ್ತು ಅದೇ ಸೇಮ್ ಗ್ಲಾಸಲ್ಲಿ ಒಂದು 3 ಗ್ಲಾಸಷ್ಟು ಅಕ್ಕಿ ಹಿಟ್ಟು ತೊಗೊಳ್ಳಿ. ಅಂದರೆ ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಆ ಮಿಕ್ಸಿಂಗ್ ಬೌಲ್ಗೆ ಅಂದರೆ ಗ್ರೈಂಡ್ ಮಾಡಿರೋಂಥ ಹುರ್ಗಡ್ಲೆ ಮತ್ತು 3 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ವರಲಕ್ಷ್ಮಿ ಹಬ್ಬಕ್ಕೆ ಈ ಚಕ್ಲಿ ಮಾಡಿ ತುಂಬ ಈಸಿ ಇರುತ್ತೆ, ತುಂಬ ಗರಿಗರಿಯಾಗಿರುತ್ತೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಳ್ಳಿ. ತುಂಬ ಈಸಿ ಮತ್ತು ತುಂಬ ಕ್ರಿಸ್ಪಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ನೀವು ಪ್ರತಿ ವರ್ಷ ಇದನ್ನು ನೀವು ಮಾಡ್ತೀರ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ನಾವು ಮಾಡ್ತಾರೋದು ಒಂದು 3/4 kg ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ರಿ. 3/4 kg ಅಷ್ಟು ಅಕ್ಕಿ ಹಿಟ್ಟು, ಒಂದು 1/4 kg ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಅಂದರೆ ಸ್ವಲ್ಪ ಎಣ್ಣೆ, ಕಾಯಿಸಿರೋಂಥ ಎಣ್ಣೆ, ಒಂದು 40 ml ಆಯಿಲ್ ಹಾಕ್ಕೊಳ್ಳಿ. ಏನಂದರೆ ಎಣ್ಣೆ ಹಾಕೋದ್ರಿಂದ ಕಾದಿರೋ ಎಣ್ಣೆ ಹಾಕಿದ್ರೆ ನಿಮಗೆ ಚಕ್ಲಿ ಬಂದ್ಬಿಟ್ಟು ತುಂಬ ಗರಿಗರಿಯಾಗಿ ಬರುತ್ತೆ. ಇನ್ನೊಂದು ಏನಂದರೆ ತುಂಬ ಜಾಸ್ತಿ ಎಣ್ಣೆ ಹಾಕಿ ಹೋಗಬೇಡಿ, ಇಲ್ಲಾಂದರೆ ನಿಮಗೆ ಚಕ್ಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ನಿಮಗೆ ಫುಲ್ಲು ಸಾಫ್ಟ್ ಆಗಿಬಿಟ್ಟು ನಿಮಗೆ ಎಲ್ಲ ಎಣ್ಣೆಗೆ ಬಿಡಬೇಕಾದ್ರೆ ತುಂಬ ಚಕ್ಲಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಸೊ ನೀವು ಆದಷ್ಟು ಎಷ್ಟಾಗುತ್ತೆ ಕಡಿಮೆನೇ ಹಾಕ್ಕೊಳ್ಳಿ. ನಾನು 40 ml ಅಂತ ಹೇಳಿದ್ದೀನಿ, ಬೇಕಾದ್ರೆ ನೀವು 20 ml 30 ml ಕೂಡ ಹಾಕ್ಕೊಬೋದು. ಈಗ ಕಲಿಸ್ಕೊಬೇಕಾದ್ರೆ ಒಂದು ಸ್ವಲ್ಪ ನೀವು ನೀರು ಹಾಕ್ಕೊಂಡು ನೀಟಾಗಿ ನೀವು ಒಂದು ನೀಟಾಗಿ ಒಂದು ಚಕ್ಲಿಗೆ ಹೇಗೆ ಬೇಕು ಹಿಟ್ಟು ಅದೇ ಥರ ನೀವು ಕಲಿಸ್ಕೊಬೇಕಾಗತ್ತೆ. ಸ್ವಲ್ಪ ನೀವು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡ್ಕೊಳ್ಳಿ ನೀವು ಹೇಗೆ ಅದು ಚಕ್ಲಿಗೆ ನೀವು ಹಿಟ್ಟು ಹೇಗೆ ಬರುತ್ತೆ ಆ ಥರ ನೋಡಿ, ಈ ಥರ ಬರಬೇಕದು. ಜಾಸ್ತಿ ತೆಳ್ಳಕ್ಕೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ಥರ ನೀವು ಇದನ್ನು ಕಲಿಸ್ಕೊಬೇಕಾಗತ್ತೆ ನೋಡಿ. ಈ ಥರ ನಾವು ಉಂಡೆ ಮಾಡಿಕೊಂಡಿದ್ದೀವಿ. 2 ಉಂಡೆ ಆಗಿದೆ. ಇದನ್ನು ನೀವು ಚಕ್ಲಿ ಒತ್ತೋದು ಬರುತ್ತಲ್ಲ, ಅದರಲ್ಲಿ ನಿಮಗೆ ಯಾವ ಥರ ಬೇಕು ನೀವು ಡಿಸೈನ್ ಆಗಿದೆ ಶೇಪಾಗಿ ನಿಮಗೆ ಯಾವ ಥರ ಆದರೂ ಬೇಕಾದ್ರೂ ನೀವು ಕರ್ಕೊಂಬಂದರೆ ಶೇಪ್ ಮಾಡ್ಕೊಬೋದು. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಇದು ಚಕ್ಲಿ ಒತ್ತೋದ್ರಲ್ಲಿ ನೀವು ಇದನ್ನು ಉಂಡೆ ಮಾಡಿಕೊಂಡು, ಅಂದರೆ ಯಾವ ಥರ ಬೇಕು ನಿಮಗೆ, ಸಿಂಗಲ್ ಬೇಕಾ ಅಂದರೆ ಡಬಲ್ ಬೇಕಾ, ಡಿಸೈನ್ ಬೇಕಾ, ಯಾವ ಥರ ಬೇಕೋ ಆ ಶೇಪಲ್ಲಿ ನೀವು ಯಾವ್ದಾರ ಬೇಕಾದ್ರೆ ನೀವು ಚಕ್ಲಿ ಒತ್ಕೊಬೋದು ನೋಡಿ. ನಾವು ಇದು ಸಿಂಗಲ್ ಆಗಿ ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಒಂದೊಂದಾಗೆ ಬಿಡ್ತೀವಿ. ಎಣ್ಣೆ ಮಾತ್ರ ಚೆನ್ನಾಗಿ ಕಾದಿದ ಮೇಲೆ ಬಿಡಿ, ಇಲ್ಲಾಂದರೆ ಅದು ಎಣ್ಣೆ ಹೀರ್ಕೊಂಡ್ಬಿಡುತ್ತೆ, ಅಂದರೆ ಎಣ್ಣೆ ಕುಡ್ಕೊಂಡ್ಬಿಡುತ್ತೆ. ಒಂದು ಸ್ವಲ್ಪ ಅದಕ್ಕೆ ಅದೇ ಹಿಟ್ಟನ್ನ ಹಾಕ್ಕೊಂಡು ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳಿ. ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಈ ಥರ ನೀವು ಬಿಡ್ತಾ ಹೋಗಿ. ಮೀಡಿಯಮ್ಮಾಗೆ ನೀವು ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮೀಡಿಯಮ್ಮಾಗೆ ಒಂದು ಲೈಟ್ ಬ್ರೌನಿಷ್ ಆಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಲೈಟ್ ಬೇಡ, ತುಂಬ ಡಾರ್ಕಾಗಿ ಹೋಗಬೇಡ. ಮೀಡಿಯಮ್ಮಾಗೆ ನೀವು 2 ನಿಮಿಷ 3 ನಿಮಿಷ ಒಂದೊಂದು ಸೈಡಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಒಂದು ಪರ್ಫೆಕ್ಟ್ ಕಲರ್ ಬರುತ್ತೆ ನೋಡಿ. ಈ ಥರ ನಿಮಗೆ ಅಂದರೆ ಪೂರ್ತಿಯಾಗಿ ಬೇಂದರೆ ನಿಮಗೆ ಈ ಥರ ನಿಮಗೆ ಎಣ್ಣೆ ಅಂದರೆ ಈ ಥರ ಬರುತ್ತೆ. ನಿಮ್ಗೆ ಲೈಟಾಗಿ ಕುದೀತಾ ಇರುತ್ತೆ ನೋಡಿ. ನಮ್ಮದು ಹೇಗೆ ಬಂದಿದೆ ಚಕ್ಲಿ ಅಂತ, ತುಂಬ ಗರಿಗರಿಯಾಗಿತ್ತು. ನಾವು ಟೇಸ್ಟ್ ಮಾಡೋಂಗಿಲ್ಲ, ಯಾಕಂದರೆ ದೇವ್ರಿಗೆ ಇಡೋದ್ರಿಂದ ನಾವು ಇದನ್ನು ಟೇಸ್ಟ್ ಮಾಡಿಲ್ಲ. ಒಟ್ಟಿನಾಗೆ ಕ್ರಿಸ್ಪಿಯಾಗಿದೆ. ನೀವು ಡೆಫಿನೆಟಾಗಿ ಟ್ರೈ ಮಾಡಿ. ಈ ವಿಡಿಯೋನ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.